ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂಥ ಅನ್ನಭಾಗ್ಯ ಏನು ಕಾರ್ಯಕ್ರಮ ಇದೆ. ಈ ದಿನ ಅವ್ರಿಗೆ 10 kg ನಾವು ಏನು ಕಾಂಗ್ರೆಸ್ ಸರ್ಕಾರ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ನುಡಿದಂತೆ ನಡೆದಿದ್ರು. ಅದನ್ನು ಈ ದಿನ ನಾವು ಕಾರ್ಯಕ್ರಮ ಜಾರಿ ಮಾಡಿದ್ದೀವಿ. ಕಳೆದ ತಿಂಗಳದ 5 kg ಸೇರಿಸಿ ಈ ತಿಂಗಳು 15 kg ಪ್ರತಿ ತಲೆಗೆ ಅಕ್ಕಿಯನ್ನು ವಿತರಣೆ ಮಾಡಲಾಗಿದೆ. ಇದರಿಂದ ಒಂದು ಕುಟುಂಬದ ನಿರ್ವಹಣೆ ಭಾಳ ಅನುಕೂಲ ಆಗ್ತದೆ. ವಿಶೇಷವಾಗಿ ಯಾರೂ ಕೂಡ ಹಸಿವಿನ ಇಂದ ಮಲಗಲ್ಲ. ಈ ಅನ್ನಭಾಗ್ಯ ಭಾಳ ಮಹತ್ವದ ಯೋಜನೆ. ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಇದನ್ನು ಭಾಳ ಗ್ಯಾರಂಟಿಗಳಲ್ಲಿ ಸೇರಿಸಿದ್ರು. ನಾವು ಊರಿನ ಗ್ರಾಮಸ್ಥರೇ ಇದರಿಂದ ಒಳ್ಳೆಯ ಕಾರ್ಯಕ್ರಮ ಅಂತ ನಾವು ಸಿಹಿಯನ್ನು ವಿತರಣೆ ಮಾಡಿ ದಿನ ಎಲ್ಲವನ್ನು ಒಂದು ಹಬ್ಬದ ರೀತಿ ಈ ಕಾರ್ಯಕ್ರಮನ ಆಚರಣೆ ಮಾಡಿದ್ದೇವೆ. ನಾನು ಫಲಾನುಭವಿಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ರಾಜ್ಯ ಸರ್ಕಾರದ ಒಳ್ಳೆಯ ಯೋಜನೆಯನ್ನು ಭಾಳ ಒಳ್ಳೆಯತನವಾಗಿ ಉಪಯೋಗಿಸಿ. ಏನು ಹೆಚ್ಚುವರಿ ಅಕ್ಕಿ ಅದೇನ್ಬಿಟ್ಟು ನೀವು ಕಾಳಸಂತೆಗಳಲ್ಲಿ ಮಾರ್ಕೋಬೇಡಿ. ಇದು ಸರ್ಕಾರದ ಒಂದು ಮಹತ್ವ ಏನಪ್ಪ ಅಂದರೆ ಪ್ರತಿಯೊಬ್ಬರೂ ಕೂಡ ಹಸುವಿನಿಂದ ಇರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಜಾರಿ ಮಾಡಿದ್ದಾರೆ. ಈ ಮಾಧ್ಯಮದ ಮೂಲಕ ನಾವು ನಮ್ಮೆಲ್ಲ ಸ್ಥಳೀಯ ಮುಖಂಡರುಗಳು ಸಾಥನ್ನ ಎಲ್ಲ ಗ್ರಾಮಸ್ಥರು ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಚುನಾವಣೆ ಮೊದಲು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಅದರಲ್ಲಿ ಮುಖ್ಯವಾಗಿ ಅನ್ನಭಾಗ್ಯನ ಇವತ್ತು ಜನಗಳಿಗೆ BPL ಕಾರ್ಡ್ನವ್ರಿಗೆ 5 kg ಹೆಚ್ಚುವರಿಯಾಗಿ ಕೊಡಬೇಕು ಅಂತ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಿಸಿತು. ಅದೇ ರೀತಿ ಇವತ್ತು ಹೋದ ತಿಂಗಳದ್ದು ಫೆಬ್ರವರಿ ತಿಂಗಳದ 5 kg ಹೆಚ್ಚುವರಿಯಾಗಿ 15 kgನ ಇವತ್ತು ಪ್ರತಿ ತಲೆಗೆ 15 kgಯನ್ನು ಇವತ್ತು ರಾಜ್ಯದಾದ್ಯಂತ ಕೊಡ್ತಾ ಇದ್ದೀವಿ. ಅದರಲ್ಲಿ ಇವತ್ತು ಸಾತ್ನೂರಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ನ ಲೀಡರ್ಸ್ಗಳು ಎಲ್ಲ ಜನಸಾಮಾನ್ಯರ ಜೊತೆಯಲ್ಲಿ ನಿಂತ್ಕೊಂಡು ಅದರಲ್ಲಿ ಭಾಗಿಯಾಗಿ ಸಾಮಾನ್ಯ ಜನ BPL ಕಾರ್ಡ್ನವರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಅವರಿಗೆಲ್ಲ ಮನವಿ ಮಾಡಿಕೊಂಡು ಈ 15 kg ಅಕ್ಕಿಯನ್ನು ನಾವು ಇವತ್ತು ಹಂಚ್ತಾ ಇದ್ದೀವಿ. ಅದೇ ರೀತಿ 5 ಗ್ಯಾರಂಟಿಗಳಿದ್ದು ಅದರೆಲ್ಲನೂ ಪೂರೈಸ್ಕೊಂಡು ಬರ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಜನಸಾಮಾನ್ಯರು ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಇವತ್ತು ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದೆ. ಇದಕ್ಕೆ ಜನಸಾಮಾನ್ಯರು ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತಾರೆ.